ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಮತ್ತೊಂದು ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ. ಬಿನ್ನಿ ಮಿಲ್ ಕಾಂಪೌಂಡ್ ಗೋಡೆ ನಿನ್ನೆ ಸಂಜೆ ಮಳೆಯಿಂದ ಉರುಳಿ ಬಿದ್ದಿದೆ. ಬಿನ್ನಿ ಮಿಲ್ನ ಕಾಂಪೌಂಡ್ ಗೋಡೆ ಶಿಥಿಲಾವಸ್ಥೆಯಲ್ಲಿದ್ದು ಜನರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನಡೆಸಿರುವಂತಹ ಪ್ರತ್ಯಕ್ಷ ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಬೋರಿಂಗ್ ಆಸ್ಪತ್ರೆಯ ಒಂದು ಕಾಂಪೌಂಡ್ ಗೋಡೆ ಕುಸಿತ ಪ್ರಕರಣ ನಿನ್ನೆ ನಡೀತು. ಅದರಲ್ಲಿ 7 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಈಗ ಮತ್ತೊಂದು ತಡೆಗೋಡೆ ಅದೇ ರೀತಿಯಾದಂಥ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ತಡೆಗೋಡೆಯೊಂದನ್ನು ನಾವು ತೋರಿಸ್ತೇವೆ. ಈ ಗೋಡೆನಾರ ಬಿದ್ದರೆ ಕನಿಷ್ಠ 30-40 ಜನ ಅಂತೂ ಪ್ರಾಣ ಕಳ್ಕೊಳ್ಳೋದು ಗ್ಯಾರಂಟಿ. ಹಾಗಾದರೆ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಈ ಗೋಡೆ ಅಂತ ನೀವು ಕೇಳ್ಬೋದು. ಅಧಿಕಾರಿಗಳ ಕಣ್ಣಿಗೆ ಕಂಡರೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಮತ್ತಷ್ಟು ಜನರ ಏನು ಪ್ರಾಣವನ್ನು ಹರಣ ಮಾಡಲಿಕ್ಕೆ ಕಾದುಕೊಳ್ತಿರುವಂತಹ ಒಂದು ಗೋಡೆಯ ಬಗ್ಗೆ ನಿಮಗೆ ಹೇಳ್ತೇನೆ. ಈ ಬಿನ್ನಿ ಮಿಲ್ ಗೊತ್ತಲ್ಲ, ಬೆಂಗಳೂರಿನಲ್ಲಿ ಭಾಳ ಫೇಮಸ್ಸು ಬಿನ್ನಿ ಮಿಲ್ಲು. ಈಗ ಬಿನ್ನಿ ಮಿಲ್ ಕ್ಲೋಸ್ ಆಗಿರುವಂಥದ್ದು. ಆ ಬಿನ್ನಿ ಮಿಲ್ ಜಾಗಕ್ಕೆ ಹೊಂದಿಕೊಂಡಂತೆ ಒಂದು ತಡೆಗೋಡೆನ ಕಟ್ಟಿದ್ದಾರೆ. ಇದು ಕೂಡ ರಾತ್ರಿ ಈ ತಡೆಗೋಡೆ ಬಿದ್ದೋಗಿರುವಂಥದ್ದು. ನಮ್ಮ ಹಿಂಭಾಗದಲ್ಲಿ ನಾವು ತೋರಿಸ್ತೀವಿ. ಈ ತಡೆಗೋಡೆ ನೋಡಿ, ಈ ತಡೆಗೋಡೆನ ನಿರ್ಮಾಣ ಮಾಡಿ ಏನು ಮಾಡಿದ್ದಾರೆ ಅದೇನು ಅಷ್ಟು ಗಟ್ಟಿಮುಟ್ಟಾಗಿಲ್ಲ, ನಾವು ಭಾಳ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಅಲ್ಲಿವರೆಗೂ ಸುಮಾರು 10 ಮೀಟ್ರಿಗಿಂತಲೂ ಹೆಚ್ಚು ಉದ್ದ ಇರುವಂಥ ತಡೆಗೋಡೆ ಇದ್ದಕ್ಕಿದ್ದಂತೆ ನಿನ್ನೆ ಮಳೆ ಬಂದಿದೆ. ಈ ಎಡಭಾಗದಿಂದ ಅಂದರೆ ಎಡಭಾಗದಲ್ಲಿ ನಾವು ನೋಡ್ಬೋದಾಗಿದೆ, ಅದು ತುಂಬ ಸ್ಲೋಪ್ ಇದೆ. ಆ ಮೇಲ್ಭಾಗದಲ್ಲಿ ಬಂದಂತಹ ನೀರೆಲ್ಲ ಹರ್ಕೊಂಡ್ಬಿಟ್ಟು ಈ ತಡೆಗೋಡೆಗೆ ಬಂದು ನಿಂತ್ಕೊಂಡಿದೆ. ಆ ಮೇಲ್ಭಾಗದಿಂದ ಬಂದಂತಹ ಇದು ಡೌನ್ ಆಗಿರೋ ಹಿನ್ನೆಲೆಯಲ್ಲಿ ಆ ಮೇಲ್ಭಾಗದಿಂದ ಬಂದಂಥ ನೀರೆಲ್ಲ ಈ ಕಾಂಪೌಂಡ್ ಗೋಡೆಗೆ ಹೊಂದ್ಕೊಂಡಂತೆ ತಡೆ ಹೇಳ್ತಿತ್ತು. ಆ ನಂತರ ಆ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಬಹುಶಃ ಅದೃಷ್ಟವಶಾತ್ ಈ ಒಂದು ತಡೆಗೋಡೆ ಬಿದ್ದ ಸಂದರ್ಭದಲ್ಲಿ ಯಾವ ಪಾದಚಾರಿಗಳು ಕೂಡ ಇಲ್ಲಿ ಓಡಾಡ್ತಿರಲ್ಲ. ಇದೊಂದು ಪಾದಚಾರಿ ಮಾರ್ಗ ಇದೆ, ನಾವು ನೋಡ್ಬೋದಾಗಿದೆ. ತಡೆಗೋಡೆ ಬಿದ್ದಿರೋ ಜಾಗದ ಪಕ್ಕದಲ್ಲೇ ಪಾದಚಾರಿ ಮಾರ್ಗ ಇದೆ. ಇದು ಕೂಡ ಒಂದು 8-10 ಅಡಿಗಳಷ್ಟು ಎತ್ತರದ ತಡೆಗೋಡೆ ಏನು ಕಾಣ್ತಾ ಇರುವಂಥದ್ದು. ಈ ತಡೆಗೋಡೆಯ ಒಂದಷ್ಟು ಭಾಗ ರಸ್ತೆಗೆ ಉರುಳು ಬಿದ್ದಿದೆ. ಆನಂತರ BBMP ಅವರು ಇದನ್ನು ತೆಗೆದು ಕಲ್ಲುಗಳನ್ನ ಸೈಡಿಗೆ ಹಾಕಿದ್ದಾರೆ. ಅಕಸ್ಮಾತ್ ಇಲ್ಲಿ ಜನಸಾಮಾನ್ಯರು ಪಾದಚಾರಿಗಳು ಓಡಾಡುವಂಥ ಪರಿಸ್ಥಿತಿ ಇದ್ದದ್ದಲ್ಲಿ ಇಲ್ಲೂ ಕೂಡ ಭಾಳಷ್ಟು ಜನ ಅಪಾಯ ಪರಿಸ್ಥಿತಿ ಎದುರಾಗ್ತಾ ಇತ್ತು, ಪ್ರಾಣವನ್ನು ಕಳ್ಕೊಳ್ಳುವಂಥ ಅಪಾಯ ಕೂಡ ಇತ್ತು. ಹೀಗೆ ಉದ್ದಕ್ಕೂ ನಾವು ನೋಡ್ಕೊಂಡು ಹೋದರೆ ಮುಂದೆ ಹೋಗ್ತಾ ಈ ತಡೆಗೋಡೆ ಏನಿದೆ ಇದರ ಎತ್ತರ ಇದೆಯಲ್ಲ ಅದು ಭಾಳ ಎತ್ತರದಲ್ಲಿರುವಂಥದ್ದು. ಅಂದರೆ ಇಲ್ಲಿ 10 ಅಡಿ ಕಾಣ್ತಾ ಇದೆ. ಮುಂದೆ ಬಿನ್ನಿ ಮಿಲ್ನ ಒಂದು ಎತ್ತರದ ಆ ಒಂದು ತಡೆಗೋಡೆಗಳಿದೆಯಲ್ಲ ಅದು ಸರಿಸುಮಾರು ಒಂದು 18 ಅಡಿಗಳಷ್ಟು ಎತ್ತರ ಇದೆ. ಒಮ್ಮೆ ಏನಾದರೂ ಆ ತಡೆಗೋಡೆ ಇದೆಯಲ್ಲ ಆ ತಡೆಗೋಡೆ ಉಳ್ದುಕೊಂಡ್ರೆ ರಸ್ತೆಗೆ ಇಡೀ ರಸ್ತೆಯ ಮೇಲೆ ಓಡಾಡುವಂತಹ ವಾಹನಗಳಿದೆ, ವಾಹನ ಸವಾರರ ಮೇಲೆ ಬೀಳುತ್ತೆ. ಖಂಡಿತವೂ ಕೂಡ ಭಾಳ ದೊಡ್ಡ ಘನಘೋರ ದುರಂತ ನಡೀಲಿಕ್ಕೆ ಇದು ಕಾದ್ಕೊಂಡು ಕುಳಿತಿರುವಂಥದ್ದು. ನಾವೀಗ ಅಲ್ಲಿ ಬಿನ್ನಿ ಮಿಲ್ನ ಹಿಂಭಾಗದಲ್ಲಿ ಇಲ್ಲೇನು ತಡೆಗೋಡೆ ಬಿದ್ದೋಗಿರುವಂಥದ್ದು ನಾವು ತೋರಿಸಿದ್ದೇವೆ. ಮುಂದೆ 18 ಅಡಿಗಿಂತ ಎತ್ತರ ಇದೆಯಲ್ಲ ಅಲ್ಲಿ ನಿಮಗೆ ತೋರಿಸ್ತೇವೆ ಅದು ಎಷ್ಟು ಎತ್ತರ ಇದೆ ಮತ್ತು ಯಾವ ರೀತಿ ಸಮಸ್ಯೆ ಇದೆ ಅಂತ. ಅಲ್ಲಿ ಬನ್ನಿ ಹೋಗೋಣ. ನೋಡಿ, ಬಿನ್ನಿ ಮಿಲ್ ಈಗಾಗಲೇ ಮುಚ್ಚೋಗಿರುವಂಥದ್ದು. 1990ರಲ್ಲಿ ಬಿನ್ನಿ ಮಿಲ್ ಮುಚ್ಚೋಗುತ್ತೆ. ತದನಂತರ ಅದರ ಜಾಗನೂ ಕೂಡ ಹಾಗೆ ಪಾಳು ಬಿದ್ದುಬಿಡುತ್ತೆ. ಅದ ನಂತರ ನೋಡ್ಬೋದು ಬಿನ್ನಿ ಮಿಲ್ನ ಈ ಗೋಡೆ ಎಷ್ಟು ಎತ್ತರದಲ್ಲಿರುವಂಥದ್ದು. ಈ ಬಿನ್ನಿ ಮಿಲ್ ಪಕ್ಕದಲ್ಲಿರುವಂಥ ರಸ್ತೆಗೆ ಇದೊಂದು ದೊಡ್ಡ ಸಂಚಕಾರ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಓದಿರುವಂಥದ್ದು. ನೋಡಿ ಗೋಡೆ ನೋಡಿ, ಅಲ್ಲಿ ಬಿನ್ನಿ ಮಿಲ್ನ ಹಿಂದೆ ಇದ್ದಂಥ ಆ ಒಂದು ತಡೆಗೋಡೆ ಏನಿದೆ ಅದನ್ನು ನಿರ್ಮಿಸಿದ್ರಲ್ಲ ಆ ಸಂದರ್ಭದಲ್ಲಿರುವಂಥ ಆ ತಡೆಗೋಡೆ ಎಲ್ಲ ಸೀಳ್ಬಿಟ್ಟಿದೆ. ಆ ಇಟ್ಟಿಗೆಗಳೆಲ್ಲ ಕಳ್ಚ್ಕೊಳ್ತಾ ಇದೆ. ಜೊತೆಯಲ್ಲಿ ಅಲ್ಲಲ್ಲಿ ಮರ ಗಿಡಗಂಟೆಗಳೆಲ್ಲ ಬೆಳೆದಿದೆ. ಇನ್ನೂ ಒಂದು ವಿಷಯ ಅಂತಂದರೆ ಬಿನ್ನಿ ಮಿಲ್ನ ಹಿಂಭಾಗದಲ್ಲಿ ಎತ್ತರದ ಮಣ್ಣಿದೆ. ಅಂದರೆ ಈ ಗೋಡೆಯ ಸುಮಾರು ಅರ್ಧ ಭಾಗದಷ್ಟು ಮಣ್ಣಿದೆ ಆ ಭಾಗದಲ್ಲಿ. ಆ ಹಿನ್ನೆಲೆಯಲ್ಲಿ ಮಳೆ ಬಂದು ಅಲ್ಲಿ ನೀರು ನಿಂತರೆ ಬೋರಿಂಗ್ನಲ್ಲಿ ಯಾವ ರೀತಿಯಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಅನಾಹುತ ಆಯಿತು ಅದೇ ರೀತಿಯಾದ ಆಸ್ಪತ್ರೆ ಅನಾಹುತ ಏನಾಯಿತೋ ಅದೇ ರೀತಿ ಈ ಗೋಡೆ ಏನಾದರೂ ಕೆಳಗೆ ಬಿದ್ದರೆ ಇಲ್ಲಿ ನೋಡ್ಬೋದು ವಾಹನ ಸವಾರರು ಪಕ್ಕದಲ್ಲೇ ಬರ್ತಾ ಇದ್ದಾರೆ. ಸುಮಾರು ಈ ಗೋಡೆ ಬಿದ್ದರೆ ಇಡೀ ರಸ್ತೆನೇ ಮುಚ್ಚೋಗುತ್ತೆ. ಅಂದರೆ 2 ಭಾಗದ ರಸ್ತೆಗಳಲ್ಲಿ ಓಡಾಡುವಂತಹ ವಾಹನ ಸವಾರರ ಮೇಲೆ ಈ ಗೋಡೆ ಬೀಳುವಂಥ ಸಾಧ್ಯತೆ ಅಪಾಯ ಇದೆ. ನಾವೇನೋ ತೋರಿಸ್ತಾ ಇದ್ದೇವೆ, ನೋಡಿ ಇಂಥ ಕಡೆ ಅಪಾಯ ಇದೆ, ಈ ಕಡೆ ಸೀಳ್ಬಿಟ್ಟಿದೆ, ಈ ಗೋಡೆ ಎಲ್ಲ ಇದಾಗ್ತಾ ಇದೆ ಅಂತೇಳಿ. ಎಷ್ಟು ಬಾರಿ ಕೂಡ ಇದ್ರ ಬಗ್ಗೆ ಹಲವು ವರದಿಗಳನ್ನು ಮಾಡಿದ್ರು ಕೂಡ ಇದುವರೆಗೂ GBA ಕಮಿಷನರ್ ಇದ್ರ ಬಗ್ಗೆ ಗಮನ ತೆಗೆದುಕೊಂಡಿಲ್ಲ. ಇಂಥ ಅಪಾಯಕಾರಿ ಹಳೆಯ ಕಟ್ಟಡಗಳನ್ನು ತೆರವು ಮಾಡಿದ್ರೆ ಜನಸಾಮಾನ್ಯರು ಅಮಾಯಕರ ಪ್ರಾಣವನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಕಾಣ್ತಿರುವಂಥ ಈ ಎಲ್ಲ ಸಮಸ್ಯೆಗಳು GBAಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ದಯವಿಟ್ಟು ಇಂಥ ಒಂದು ಪಾಳು ಬಿದ್ದ ಕಟ್ಟಡಗಳನ್ನು ಕಾಂಪೌಂಡ್ಗಳನ್ನ ತೆರವು ಮಾಡಿ ಜನಸಾಮಾನ್ಯರ ಪ್ರಾಣವನ್ನು ಉಳಿಸಿ ಎನ್ನುವಂಥ ಒಂದು ವಿಚಾರವನ್ನು ನಾವು ತಿಳಿಸ್ತಾ ಇರುವಂಥದ್ದು. ಈಗ ಇದೊಂದು ಅಪಾಯಕಾರಿ ಪರಿಸ್ಥಿತಿ ಅಂತಿರೋದ ಈ ಒಂದು ಗೋಡೆನ ಯಾವಾಗ ಕೆಡುತ್ತಾರೆ ಅಥವಾ ತೆಗಿತಾರೋ ಅಥವಾ ಸುಮ್ಮನೆ ಇರ್ತಾರೋ, ಎಲ್ಲ ಅಥವಾ ಅನಾಹುತ ಆದಮೇಲೆ ಬಂದು ಮತ್ತೆ ಹಿಂಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಪರಿಹಾರ ಕೊಡ್ತಾರೋ ಕಾದು ನೋಡೋಣ.
ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವ್ನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.